ನಮಸ್ತೆ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು UGC ನೆಟ್ ಮತ್ತು ಕೆಸೆಟ್ಗೆ ಸಂಬಂಧಿಸಿದಂತೆ ಪೇಪರ್ 1 ರಿಸರ್ಚ್ ಆಪ್ಟಿಟ್ಯೂಡ್ನಲ್ಲಿ ಬರುವಂತಹ ಮ್ಯಾಥ್ಸ್ ಮತ್ತು ರೀಸನಿಂಗ್ಗೆ ಸಂಬಂಧಿಸಿದಂತೆ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ ಬನ್ನಿ. ಮೊದಲನೆಯದಾಗಿ ನೋಡಿ ಫ್ರೆಂಡ್ಸ್, ದ ಪ್ರೈಸ್ ಆಫ್ ದ ಮೊಬೈಲ್ ಈಸ್ ಫಸ್ಟ್ ಇನ್ಕ್ರೀಸ್ಡ್ ಬೈ 20% and later decreased by 25%. What is the net percentage of changes in final price of the mobile? ನೋಡಿ ಫ್ರೆಂಡ್ಸ್, ಫಸ್ಟು ಮೊಬೈಲ್ ಪ್ರೈಸ್ ಇನ್ಕ್ರೀಸ್ ಆಗಿದ್ದು 20%, ನೆಕ್ಸ್ಟು 25% ಡಿಕ್ರೀಸ್ ಆಗಿದೆ ಪರ್ಸೆಂಟೇಜ್. ಇದು ಇನ್ಕ್ರೀಸ್ ಆದರೆ ಇದು ಡಿಕ್ರೀಸ್ ಆಗಿದೆ. ಹಾಗಾಗಿ ಈ ಪ್ರಾಬ್ಲಮ್ನಲ್ಲಿ ನಮಗೆ ಏನು ಕಂಡಿಡಿ ಅಂತ ಹೇಳಿದ್ದಾನೆ, ಫೈನಲ್ ಪ್ರೈಸ್ ಆಫ್ ದ ಮೊಬೈಲ್ ಅಂತ ಕಂಡಿಡಿ ಅಂತ ಹೇಳಿದ್ದಾನೆ. ಇದರ ಮೇಲೆ ಪರ್ಸೆಂಟೇಜ್ ಕಂಡಿಡಿ ಅಂತ ಹೇಳಿದ್ದಾನೆ. ನೋಡಿ ಫ್ರೆಂಡ್ಸ್, ಪರ್ಸೆಂಟೇಜ್ ಯಾವಾಗಲೂ 100% ಆಗಿರ್ತದೆ. ಇಂಟು ಮೊದಲನೇದು 25% ಇನ್ಕ್ರೀಸ್ ಆಗಿದೆ ಹೇಳಿದ್ದಾನೆ, 120/100. ನೆಕ್ಸ್ಟ್ 25% ಡಿಕ್ರೀಸ್ ಆಗಿದೆ ಅಂತ ಹೇಳಿದ್ದಾನೆ, ಮೈನಸ್ ಅದರಲ್ಲಿ 25% ಕಳೆಯಿರಿ 100%. ಈ 100 ಕ್ಯಾನ್ಸಲ್ ಆಗುತ್ತೆ ಫ್ರೆಂಡ್ಸ್. ಈ 10 ಕ್ಯಾನ್ಸಲ್ ಫ್ರೆಂಡ್ಸ್. 5 2 10, 5 1 5, 5 5 25. ನೆಕ್ಸ್ಟ್ ಫ್ರೆಂಡ್ಸ್, 2 1 2 6 12, 15 ಇಂಟು 6 ಟೋಟಲ್ 90%. ನೋಡಿ ಫ್ರೆಂಡ್ಸ್, 100% ಯಾವಾಗಲೂ 100% ಇರ್ತದೆ. ಇದರಲ್ಲಿ 95% ಮೈನಸ್ ಮಾಡಿ, ಉಳಿಕೆದು ಮೈನಸ್ ಎಷ್ಟು ಉಳಿತು, 10% ಫೈನಲ್ ಪ್ರೈಸ್ ಆಫ್ ಮೊಬೈಲ್. ಆಪ್ಷನ್ ಎ ಕರೆಕ್ಟ್. Next friends, find out the next term in the series given below. ನೋಡಿ ಫ್ರೆಂಡ್ಸ್, 124, 148, 196, 268, 364. ನೋಡಿ ಫ್ರೆಂಡ್ಸ್, ಇದರಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಡಿಫ್ರೆನ್ಸ್ ಎಷ್ಟಿದೆ, 24 ಡಿಫ್ರೆನ್ಸ್ ಇದೆ. ಇದಕ್ಕೆ 48 ಡಿಫ್ರೆನ್ಸ್ ಇದೆ. ಇದರಿಂದ ಇದಕ್ಕೆ 72% ಡಿಫ್ರೆನ್ಸ್ ಇದೆ. ಇದರಿಂದ ಇದಕ್ಕೆ 96 ಡಿಫ್ರೆನ್ಸ್ ಇದೆ. ಹಾಗಾಗಿ ಇದರಲ್ಲಿ 24 ಒಂದಲೇ 24, 24 ಎರಡಲೇ 48, 24 ಮೂರಲೇ 72, 24 ನಾಲ್ಕಲೇ 96, 24 ಐದಲೇ 120. ನೋಡಿ ಫ್ರೆಂಡ್ಸ್, 120 ಇದಕ್ಕೆ ಪ್ಲಸ್ ಮಾಡಿ ಎಷ್ಟಾಗುತ್ತೆ, 364 ಪ್ಲಸ್ 120 484. ಆಪ್ಷನ್ ಎ ಕರೆಕ್ಟ್. ನೆಕ್ಸ್ಟ್ ಫ್ರೆಂಡ್ಸ್, ವಾಟ್ ಕಮ್ಸ್ ನೆಕ್ಸ್ಟ್ ಇನ್ ದ ಫಾಲೋಯಿಂಗ್ ಸೀಕ್ವೆನ್ಸಿ? ನೋಡಿ ಫ್ರೆಂಡ್ಸ್, 0.25, 2.25, 6.25, 12.25. ನೋಡಿ ಫ್ರೆಂಡ್ಸ್, ಇದರಲ್ಲಿ ಈ 0.25ನ ಇಗ್ನೋರ್ ಮಾಡೋಣ, 2.25ನ ಇಗ್ನೋರ್ ಮಾಡೋಣ, 25 ಇಗ್ನೋರ್ ಮಾಡೋಣ, ಈ 25 ಇಗ್ನೋರ್ ಮಾಡೋಣ. ಹಾಗಾಗಿ 0, 2, 6, 12. ನೋಡಿ ಫ್ರೆಂಡ್ಸ್, ಇವನ್ ನಂಬರ್ ಆಗಿದೆ. ಇವನ್ ನಂಬರ್
ಜೀರೋದಿಂದ ಪ್ಲಸ್ 2, 2ರಿಂದ 6ಕ್ಕೆ ಡಿಫ್ರೆನ್ಸ್ 4 ಇದೆ, 6ರಿಂದ 12ಕ್ಕೆ ಡಿಫ್ರೆನ್ಸ್ ಎಷ್ಟಿದೆ? 6 ಇದೆ, 12ರಿಂದ ಎಷ್ಟಾಗುತ್ತೆ ಡಿಫ್ರೆನ್ಸ್? 8 ಆಗುತ್ತದೆ. ಹಾಗಾಗಿ ಇದರ ನೆಕ್ಸ್ಟ್ ಆನ್ಸರ್ 12.25ಗೆ ಪ್ಲಸ್ 8 ಆ್ಯಡ್ ಮಾಡಿ 20.25. ಆನ್ಸರ್ 4th. ನೆಕ್ಸ್ಟ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, one day a man left his home for a morning walk and went to 12 kilometers southwards. He then turned right and walked 8 kilometers. Again turned right and walked 12 kilometers. And turned left and walked 10 kilometers. How many kilometers man has to walk reach straight to his home? ನೋಡಿ ಫ್ರೆಂಡ್ಸ್, ಫಸ್ಟಿಗೆ ಏನಂದರೆ ಇದು ನಾರ್ತ್ ಫ್ರೆಂಡ್ಸ್, ಇದು ಸೌತ್, ಇದು ವೆಸ್ಟ್, ಇದು ಈಸ್ಟ್ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಮಾರ್ನಿಂಗ್ ವಾಕ್ and went to 12 kilometers southwards. ಫ್ರೆಂಡ್ಸ್, ಈ ಪ್ಲೇಸ್ನಿಂದ ಈ ಪ್ಲೇಸಿಗೆ ಎಷ್ಟು ಸೌತ್ ವರ್ಡ್ಗೆ ಬರ್ತಿದ್ದಾನೆ? ಎಷ್ಟು? 12 ಕಿಲೋಮೀಟರ್ಸ್. ನೆಕ್ಸ್ಟ್ ಫ್ರೆಂಡ್ಸ್ ಏನಿದ್ದಾನೆ? ಟರ್ನ್ ರೈಟ್ ಆ್ಯಂಡ್ ವಾಕ್ಡ್ 8 kilometers. Next friends, again turned right and walked 12 kilometers. Next friends, and turned left and walked 10 kilometer. Left side ಅಂದಿದ್ದಾನೆ ಫ್ರೆಂಡ್ಸ್. ಎಷ್ಟು ಕಿಲೋಮೀಟರ್ ಫ್ರೆಂಡ್ಸ್? 10 kilometers. ಏನಿದೆ ಪ್ರಶ್ನೆ? ಏನು ಕಂಡಿಡಿ ಅಂತ ಹೇಳಿದ್ದಾನೆ? ಹೌ ಮೆನಿ ಕಿಲೋಮೀಟರ್ಸ್ ದ ಮ್ಯಾನ್ ಹ್ಯಾಸ್ ವಾಕ್ ಟು ರೀಚ್ ಸ್ಟ್ರೈಟ್ ಟು ಈಸ್ ಹೋಮ್. ನೋಡಿ ಫ್ರೆಂಡ್ಸ್, ಈ ಪ್ಲೇಸ್ನಿಂದ ಈ ಪ್ಲೇಸಿಗೆ ಅವನ ಹೋಮ್ ಆಗಿರ್ತದೆ. ನೋಡಿ ಫ್ರೆಂಡ್ಸ್, ಈ 10 kilometers, ಈ 8 kilometers, ಎರಡನ್ನು ಆ್ಯಡ್ ಮಾಡಿ 10 + 8 ಟೋಟಲ್ 18 kilometers ಹೋಮ್ ಇದೆ. ಹಾಗೆ ಆಪ್ಷನ್ 2 ರೈಟ್ ಆನ್ಸರ್. ನೆಕ್ಸ್ಟ್ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, the price of jewel passing 3 hands rises on the whole by 65%. If the first and second seller earned 20% and 25% is profit respectively, find percentage profit earned by the third seller. ನೋಡಿ ಫ್ರೆಂಡ್ಸ್, ಫಸ್ಟ್ ಸೆಲ್ಲರ್ ಫ್ರೆಂಡ್ಸ್, ಸೆಲ್ಲರ್ ಪ್ರಾಫಿಟ್ ಎಷ್ಟಾಗಿದೆ ಫ್ರೆಂಡ್ಸ್? 20%. ನೆಕ್ಸ್ಟ್ ಸೆಕೆಂಡ್ ಫ್ರೆಂಡ್ಸ್, ಪ್ರಾಫಿಟ್ ಎಷ್ಟಾಗಿದೆ?
25% ಪ್ರಾಫಿಟ್. ಫಸ್ಟ್ಗೆ ಸೆಲ್ಲರ್ಗೆ 20% ಪ್ರಾಫಿಟ್ ಆದರೆ ಸೆಕೆಂಡ್ ಸೆಲ್ಲರ್ಗೆ 25% ಪ್ರಾಫಿಟ್. ಏನನ್ನು ಕಂಡುಹಿಡಿದಿದ್ದಾನೆ ಫ್ರೆಂಡ್? ಥರ್ಡ್ ಸೆಲ್ಲರ್ಗೆ ಪ್ರಾಫಿಟ್ ಎಷ್ಟಾಗಿದೆ ಅಂತ ಹೇಳಿ ಕಂಡುಹಿಡಿ ಅಂತ ಹೇಳಿದ್ದಾನೆ ಫ್ರೆಂಡ್ಸ್. ಹಾಗಾಗಿ ನೋಡಿ ಫ್ರೆಂಡ್ಸ್, ಫಸ್ಟ್ ಸೆಲ್ಲರ್ 20%, ಸೆಕೆಂಡ್ ಸೆಲ್ಲರ್ 25%. ನೋಡಿ ಫ್ರೆಂಡ್ಸ್, ಫಸ್ಟ್ ಸೆಲ್ಲರ್ಗೆ ಪ್ರಾಫಿಟ್ ಆಗಿದ್ದು 20% ಅನ್ನ 100 × 20 / 100. ಈ 100 ಕ್ಯಾನ್ಸಲ್ ಆದರೆ 20, ಟೋಟಲ್ 120. ಇದು ಫಸ್ಟ್ ಸೆಲ್ಲರ್. ನೆಕ್ಸ್ಟ್ ಸೆಕೆಂಡ್ ಸೆಲ್ಲರ್ಗೆ 25% ಪ್ರಾಫಿಟ್ ಆಗಿದೆ ಅಂತ ಹೇಳಿದ್ದಾನೆ. 25% / 100. ಈ ಜೀರೋ ಕ್ಯಾನ್ಸಲ್ ಫ್ರೆಂಡ್ಸ್. 5 5 25 ಫ್ರೆಂಡ್ಸ್. 2 1 2 6 12 ಫ್ರೆಂಡ್ಸ್. 5 6 30. ಟೋಟಲ್ ಎಷ್ಟಾಯಿತು ಫ್ರೆಂಡ್ಸ್? 150 ಆಯಿತು ಸೆಕೆಂಡ್ ಸೆಲ್ಲರ್ಗೆ. ಹಾಗಾಗಿ ನೋಡಿ ಫ್ರೆಂಡ್ಸ್, ಖರೀದಿ ಮಾಡಿದ್ದು 150, ಸೆಲ್ ಮಾಡಿದ್ದು ಅಥವಾ ಸೋಲ್ಡ್ ಗೋಲ್ಡನ್ ಎಷ್ಟಕ್ಕೆ? 165. ಇಲ್ಲಿ ನೋಡಿ ಫ್ರೆಂಡ್ಸ್, 65% ಏನಂದಿದ್ದಾನೆ? ಹೋಲ್ ಪ್ರಾಫಿಟ್ ಅಂತ ಹೇಳಿದ್ದಾನೆ ಫ್ರೆಂಡ್ಸ್. ಹಾಗಾಗಿ ಎರಡರಲ್ಲಿ ಮತ್ತು ಖರೀದಿ ಮತ್ತು ಸೆಲ್ಲನ್ನು ಮೈನಸ್ ಮಾಡಿದರೆ 15% ಪ್ರಾಫಿಟ್ ಆಗಿದೆ ಫ್ರೆಂಡ್ಸ್. ಹಾಗಾಗಿ ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಪ್ರಾಫಿಟ್ ಆಗಿದ್ದು 15%, 15 / 100. 15 1 ಫ್ರೆಂಡ್ಸ್, 15 10 ಎಷ್ಟಾಯಿತು? 10% ಪ್ರಾಫಿಟ್ ಆಗಿದೆ ಫ್ರೆಂಡ್ಸ್. ಆಪ್ಷನ್ ಎ ರೈಟ್ ಆನ್ಸರ್. ನೆಕ್ಸ್ಟ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ಇನ್ನೇ ಎಕ್ಸಾಮಿನೇಷನ್ 45% ಸ್ಟೂಡೆಂಟು ಫೇಲ್ಡ್ ಆಗಿದ್ದಾರೆ ಆ್ಯಂಡ್ 45% ಸ್ಟೂಡೆಂಟ್ಸ್ ಇದ್ದಾರೆ ಫ್ರೆಂಡ್ಸ್. ಅದರಲ್ಲಿ ಮ್ಯಾಥ್ಸ್ನಲ್ಲಿ 42% ಫೇಲ್ ಆಗಿದ್ದಾರೆ. ನೆಕ್ಸ್ಟ್ ಸೈನ್ಸ್ನಲ್ಲಿ 52% ಫೇಲ್ ಆಗಿದ್ದಾರೆ. ಇನ್ನು 17% ಏನಂತ ಬೋತ್ ಸಬ್ಜೆಕ್ಟ್ ಫೇಲ್ ಆಗಿದ್ದಾರೆ ಅಂತ ನೋಡಿ ಫ್ರೆಂಡ್ಸ್. ಏನೇನು ಕಂಡಿದೆ ಅಂತ ಹೇಳಿದ್ದಾನೆ? ಪರ್ಸೆಂಟೇಜ್ ಆಫ್ ದೋಸ್ ಹೂ ಪಾಸ್ಡ್ ಇನ್ ಬೋತ್ ಸಬ್ಜೆಕ್ಟ್. ನೋಡಿ ಫ್ರೆಂಡ್ಸ್, 42% ಏನಾಗಿದೆ ಫ್ರೆಂಡ್ಸ್? ಮ್ಯಾಥ್ಸ್ನಲ್ಲಿ ಫೇಲ್ಡ್. ನೆಕ್ಸ್ಟ್ 52% ಸೈನ್ಸ್ನಲ್ಲಿ ಫ್ರೆಂಡ್ಸ್ ಫೇಲ್ಡ್. ನೆಕ್ಸ್ಟ್ 17% ಏನಾಗಿದೆ ಫ್ರೆಂಡ್ಸ್? ಬೋತ್ ಸಬ್ಜೆಕ್ಟ್ ಫೇಲ್ಡ್ ಆಗಿದ್ದಾರೆ. ಟೋಟಲ್ 77% ಅಂತ ಹೇಳಿದ್ದಾನೆ ಪ್ರೆಸೆಂಟ್. ಸ್ಟೂಡೆಂಟ್ಸ್ ಎಷ್ಟು? 77% ಸ್ಟೂಡೆಂಟ್ಸ್ ಫೇಲ್ ಆಗಿದ್ದಾರೆ ಫ್ರೆಂಡ್ಸ್. ಹಾಗಾಗಿ ಏನನ್ನು ಕಂಡುಹಿಡಿಯೋದು ಅಂತ ಹೇಳಿದರೆ ಪರ್ಸೆಂಟೇಜ್ ಟೋಟಲ್ 100% ಒಳಗೆ ಮೈನಸ್ 77% ಏನಾಗಿದ್ದಾರೆ ಫ್ರೆಂಡ್ಸ್? ಫೇಲ್ ಆಗಿದ್ದಾರೆ. ಉಳಿದಿದ್ದು ರಿಮೈನಿಂಗ್ 23% ಏನಾಗಿದ್ದಾರೆ ಫ್ರೆಂಡ್ಸ್? ಬೋತ್ ಸಬ್ಜೆಕ್ಟ್ ಪಾಸ್ ಆಗಿದ್ದಾರೆ. ಆಪ್ಷನ್ ಎ ಫ್ರೆಂಡ್ಸ್ ಸರಿಯಾದ ಉತ್ತರ. ಥ್ಯಾಂಕ್ ಯು.